ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ವೀಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಶೈಲು ಸುನಿಲ್ ಇಬ್ಬರು ಸೇರಿಕೊಂಡು ಅಡುಗೆ ಮಾಡ್ತಿದ್ದಾರೆ. ನಾನು ಸ್ವಲ್ಪ ಕೆಲಸ ಆಯಿತು, ಬಟ್ಟೆ ಎಲ್ಲ ವಾಶ್ ಮಾಡಿ ಇವಾಗ ತಾನೇ ಸ್ನಾನ ಮಾಡಿಕೊಂಡು ಒಳಗಡೆ ಬಂದೆ. ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನೆಲ್ಲ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ, ಬನ್ನಿ. ಅಡುಗೆ ಮಾಡೋಕ್ಕೆ ಈಗ ಹೊಳ್ತಾರ ನೋಡಿಯಪ್ಪ, ಸುನಿಲ್ ಅಳ್ತಾ ಇದ್ದಾರೆ. ಇದು ಇಲ್ಲ ಕ್ಲಿಯರ್ ಮಾಡ್ಕೊಡ್ತೀರಾ? ವೇಟ್ ಏನಾಯಿತು? ಖುಷ್ಗೌಡ್ರಿಗೆ ಏನಾಯಿತು? ಹೌದು ಹೌದು, ಕರೆಕ್ಟು, ಅವರೇನೆ. ಇಬ್ಬರು ಸೇರ್ಕೊಂಡು ಅಡುಗೆ ಮಾಡ್ತಾಯಿದ್ದಾರೆ ನಮ್ಮ ಮನೆ. ಏನೇನು ಮಾಡ್ತಿದ್ದೀರವ? ನಾವಿವತ್ತು ಚಿಕನ್ ಕಬಾಬ್, ಕುಷ್ಕ, ಚಿಕನ್ ಗ್ರೇವಿ ಎಲ್ಲ ಮಾಡ್ತಾ ಹೌದಾ? ಯಾರ ಫೇವ್ರೇಟು? ಓಹೋ, ನನ್ನ ಮಗಳು ಸ್ವಲ್ಪನೂ ತಿನ್ನೋದಿಲ್ಲ. ಕಬಾಬ್ ಅಂತೂ ಮುಟ್ಟೋದೇ ಇಲ್ಲ, ಚಿಕನ್ ಅಂತೂ ನೋಡೋದೇ ಇಲ್ಲ ಕಣ್ಣೈತಿ ನನ್ನ ಮಗಳು. ಮಿಲ್ಟ್ರಿ ಸ್ಟೈಲ್ ಅದು. ಸುನಿಲ್ ಸ್ಟೈಲ್ ಆದರೂ ಓಕೆ, ಅದೇನು ಮಿಲ್ಟ್ರಿ ಸ್ಟೈಲು. ಹೆಂಡ್ತಿಗೋಸ್ಕರ ಸ್ಪೆಷಲಾಗಿ. ಓ, ಅದನ್ನ ಅವ್ರನ್ನ ಕೇಳು. ಮಿಲ್ಟರಿ ಹೋಟೆಲ್. ಇಲ್ಲ ಇಲ್ಲ ಇಲ್ಲ, ಏನೋ ಇರುತ್ತೆ. ಸೊ ಇಲ್ಲಿ ಕಡೆ ತುಂಬಾ ಮಿಲಿಟರಿ ಹೋಟೆಲ್ ಏನೋ ಒಂಥರ ಹೆಸರು ಫೇಮಸ್ ಆಗ್ಬಿಡ್ತು. ಮಿಲಿಟರಿ ಎಕ್ಸರ್ಸೈಸ್ ಮೇಲೆ ಬಂದ್ಬಿಟ್ಟಿದ್ದಾನೆ ಒಬ್ರು ಭಟ್ರ ಅಂತ. ನಿಜನಾ? ಯಾರೋ ಜನಗಳು ಮಾಮೂಲಿ ಎಲ್ಲ ಹೋಗ್ತೀರಾ ಮಿಲಿಟರಿ ಹೋಟ್ಲ್ ಹೋಗ್ತಿದ್ದೀವಿ, ಮಿಲಿಟರಿ ಹೋಟ್ಲಿಗೆ ಹೋಗ್ತಾ ಇದೀವಿ ಅನ್ನೋದಕ್ಕೆ ಮಿಲಿಟರಿ ಹೋಟ್ಲ್ ಅಂತ. ಇಲ್ಲಿ ತುಂಬಾ ಸಕ್ಕತ್ತಾಗಿ ನಾನ್ ವೆಜ್ ಎಲ್ಲ ಮಾಡ್ತಿರೋದು, ಹಂಗೆ ಫೇಮಸ್ ಆಗ್ಬಿಡ್ತು ಮಿಲಿಟರಿ ಹೋಟ್ಲ್ ಅಂತ. ಸೊ ಅದನ್ನ ನಿಜ ಹೇಳಿ ಸುಳ್ಳು ಹೇಳ್ಬಿಡಿ. ಹೌದಾ? ಸ್ಪೆಷಲ್ ಆಗಿ ಅಡುಗೆ ಮಾಡಿ ಚಪ್ ಒಬ್ರು ಅಂತ. ಹೌದಾ? ನಮಗೆ ಗೊತ್ತೇ ಇದೆ, ಮೊದಲು ಗೊತ್ತಾದ್ದು. ವಾವ್, ನಿಮಗೂ ಯಾರಿಗಾದ್ರೂ ಗೊತ್ತಿತ್ತಿಲ್ಲೋ ಕಮೆಂಟ್ ಮಾಡಿ ಬನ್ನಿ ಜನಂತೆ. ಎಲ್ಲ ಯಾರಂದ್ರೆ ಮಿಲಿಟರಿ ಹೋಟೆಲ್, ಮಟನ್ ಚಿಕನ್ಗೆಲ್ಲ ಇಲ್ಲ ಅಂತ ಹೇಳ್ತಾ ಇಲ್ವಲ್ಲಪ್ಪ. ನೀರು ಸೋಸ್ತಾರೆ ಖುಷಿ. ಡಾಕ್ಟ್ರ್ ಏನು ಹೇಳ್ತಿದ್ರಂತೆ ಅಂದರೆ ಇನ್ನು ರಿಪೋರ್ಟ್ ಎಲ್ಲ ಬಂದು ಶೈಲಿದು ಇನ್ನೊಂದು ಡಬಲ್ ಸ್ಕ್ಯಾನ್ ಮಾಡಿಸಿದ್ವಿ. ಮಗು ಪ್ರತಿಯೊಂದು ಆರೋಗ್ಯವಾಗಿದೆಯಾ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ರಿಪೋರ್ಟ್ ಬಂದು ಶೈಲು ನೋಡ್ತಾ ಇರೋ ಡಾಕ್ಟ್ರ್ ಬಂದಿಲ್ಲ. ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಒಬ್ಬರಿದ್ದಾರೆ, ಅವರೇನೇ ಹೇಳಿದ್ದು ಅದನ್ನು ತೋರಿಸ್ಲಿಕ್ಕೆ. ಅವ್ರು ನೋಡ್ಬಿಟ್ಟು ಹೇಳ್ತಿರುತ್ತೆ 5 year ಹುಡುಕ್ತೆ ಇಷ್ಟೆಲ್ಲ ಆದರೂ ಕೂಡ. ಅಂದರೆ ನಮ್ಮ ಮತ್ತು ಟ್ರೀಟ್ಮೆಂಟ್ಗೆ ಬೇರೆ ಕಡೆ ಹೇಳಿದವರೇ, ಅವರು ತೋರಿಸಿದ್ದೆ ನಾವು ಅವ್ರ ಕಡೆಯಿಂದನೇ ಹೋಗ್ಬಿಟ್ಟು ಇಷ್ಟೆಲ್ಲ ಆಗು ಕೂಡ ಹುಡ್ತಾ ಇದೆ ಅಂದರೆ 5 year ಉಡೋದು ಬಿಡಿ ಅಂದ್ಬಿಟ್ಟು ಖುಷಿ ಪಡ್ತಾ ಇದ್ರಂತ ನೋಡ್ಬಿಟ್ಟು. ಇವತ್ತಂದ್ರೆ ಫುಲ್ ಖುಷಿಗೆ. ಅದಕ್ಕೆ ನಮ್ಮನೆ ಬಿರಿಯಾನಿ ಅಂದರೆ 20 ಗಂಟೆ ಒಂಥರ ಇತ್ತು. ಆ ರಿಪೋರ್ಟ್ ಬರೋವರೆಗೂ ಶೈಲು ಪ್ರೆಗ್ನೆಂಟ್ ಅನ್ನೋದೊಂದು ಇತ್ತು. ಸ್ವಲ್ಪ ಭಯ ಬಿಟ್ಟು ಸ್ಕ್ಯಾನಿಂಗು ನಾರ್ಮಲ್ ಅಂದಿದ್ರು ರಿಪೋರ್ಟ್ 3 ದಿನ ಟೈಮ್ ತಗೊಂಡ್ರೆ 4ನೇ ದಿನಕ್ಕೆ ಇವತ್ತು ನಮಗೆ ರಿಪೋರ್ಟ್ ಸಿಕ್ಕಿರೋದು. ಆದರೂ ಅದರಲ್ಲಿ ಒಂದು ರಿಪೋರ್ಟ್ ಬಂತಲ್ಲ, ಫುಲ್ ಖುಷಿ. ಅದಕ್ಕೆ ಇವತ್ತು ನನ್ನ ಮಗಳು ಜ್ಞಾನ ಇಸ್ಕೊಬಿಟ್ಟಿದ್ದು. ಕಬಾಬ್ ಅವಳಿಗೆ ಏನು ಜ್ಞಾನ ಸಿಕ್ಕಂತ ಬಸ್ರಿ ಬೈಗೆ ಕಬಾಬ್ ಅಲ್ಲ, ಸುನಿಲ್ದು ಚಿಲ್ಲಿ ಚಿಕನ್ ಮಾಡ್ಕೊಂಡಿದ್ದು. ಅದನ್ನ ಮಾಡ್ಕೊಟ್ಟಿಲ್ಲ ನೀವು ನನಗೆ, ಬರೀ ಕಬಾಬ್ ಮಾಡ್ಕೊಡ್ತೀರ ಅಂತ ಕೇಳ್ತಾ ಇದ್ದು. ನಾನು ಬುಜ್ಜಿ ಊಟಾದ್ಮೇಲೆ ಮಾಡ್ಕೊಟ್ಟಿದ್ದವರು. ಮಾಡ್ಕೊಂಡಿಲ್ಲ, ಸಕ್ಕತ್ತಾಗಿ ಮಾಡಿದ್ರು ಒಂದ್ಸರಿ ಸುನಿಲ್ ಚಿಲ್ಲಿ ಚಿಕನ್ನು. ಅದಕ್ಕೆ ಇದು ಅದಕ್ಕೆ ಬರೀ ಕಬಾಬ್ ಮಾಡ್ತಿದ್ವಿ. ಚಿಲ್ಲಿ ಚಿಕನ್ಗೆ ನಂದು 3-4 ದಿನದಲ್ಲಿ ಮಾಡಿಕೊಡ್ತಾರೆ. ಸುನಿಲ್ ಫ್ಯಾಮಿಲಿ ಸ್ವಲ್ಪ ಎಲ್ಲ ಬರ್ತಾ ಇದ್ದಾರೆ, ಇಡೀ ಫ್ಯಾಮಿಲಿ. ತೋರಿಸಿಲ್ಲ ಇವತ್ತು ಬರ್ತಾ ಇಲ್ಲ, ಇನ್ನೊಂದು 2 ದಿನದಲ್ಲಿ ಬರ್ತಾರೆ. ಇನ್ವೈಟ್ ಮಾಡಿದ್ವಿ ಎಲ್ಲರನ್ನ. ಸುನಿಲ್ನ ಮತ್ತು ಚಿಕ್ಕಮ್ಮ ಅವರಪ್ಪ ಎಲ್ಲರೂ. ಕೆಲಸ ನೋಡ್ಬಿಟ್ಟು ಫುಲ್ಲು ಕೆಲಸ ಎಲ್ಲ ಹೋಗಿದ್ದಾರೆ. ಕಬಾಬ್ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಮಾಡಿಸ್ತಾರೆ ಕಬಾಬ್ಗೆ. ನೀಟಾಗಿ ಮಾಡಿಸಿದ್ದು. ಅವರೇ ಹೇಳ್ತಾರೆ ಸಣ್ಣ ಸಣ್ಣ ಮಾಡಿಸ್ಬೇಕು ಅಂತ. ಅವರು ದಪ್ಪ ಮಾಡ್ಕೊಂಡು ನಿಮ್ಮ ಅಪ್ಪ ಮಾಡಿಸ್ಕೊಂಡಿಲ್ಲ ಅವತ್ತು
ಬಟ್ ಅದು ಚೆನ್ನಾಗಿತ್ತು. ನಮ್ಗೆ ಇಲ್ಲಿ ಚಿಕನ್ ತುಂಬ ಚೆನ್ನಾಗಿ ಕೊಡ್ತಾರೆ ಒಂದು ಇದರಲ್ಲಿ ಪರಿಚಯ ಇರೋರು ಯಾವಾಗ ಅಲ್ಲೇ ತಗೊಳ್ಳೋದು. ಚಿಕನ್ ಸಾಕಾಗಿರುತ್ತೆ. ರೆಡಿ ಆಗ್ತಾ ಇದೆ ಪಕ್ಕದಲ್ಲಿ. ಏನು ಕುಷ್ಟು ಮಾಡ್ತಿಲ್ಲ ಕಡೆನ ಎಣ್ಣೆ ಎಲ್ಲ ಇತ್ತು. ಎಣ್ಣೆ ಮೇಲ್ ತಿಂದಿದ್ದು ಬ್ರೆಡ್ ನೋಡಿ ಡಬ್ಬಕ್ಕೆ ತುಂಬಿದ್ರೆ ಎಣ್ಣೆ ಇಲ್ಲ ಇಲ್ಲೇ ಇದೆ ಇಟ್ಟಿಲ್ಲ. ಏನಿದೆ ಕಿವಿ ಇದ್ರೆ ಎಣ್ಣೆ ತಿಂದ್ವಲ್ಲ ತಿರ್ಕೆ ಬರ್ತಲ್ವ. ಏನಮ್ಮ ಆಯ್ತಪ್ಪ, ಎಲ್ಲ ಕೆಲಸ ಕೂಡ ಮುಗೀತು ನೋಡಿ. ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು, ಇದು ಖಾರ ಒಂದು ರುಬ್ಕೋಬೇಕು ಅಷ್ಟೇ. ಕುಷ್ಕ, ಚಿಕನ್ ಗ್ರೇವಿ, ಕಬಾಬ್ ಎಲ್ಲ ಫುಲ್ಲು ರೆಡಿ. ಈ ಕಡೆಯಿಂದ ವೀಡಿಯೋ ಮಾಡೋದು ಕ್ಲಿಯರಾಗೇ ಬರಲ್ಲ ನಮ್ಮದು. ಏನಿದು? ಯಾರು ತಂದದ್ದು ಬುಜ್ಜಿ? ಪಪ್ಪ. ಯಾಕೆ ಸುಮ್ಮನೆನೂ ತೆಗೆಸ್ಕೊತಾರೆ ಯಾರಾದ್ರು? ಸುಮ್ಮನೆನೂ ಆಟ ಆಡಕ್ಕೆ ತರಿಸ್ಕೊತಾರೆ. ಓಹೋ, ಅಲ್ಲ ಇರೋ ಗನ್ಗಳೆಲ್ಲ ನಗ್ಗಿ ನಗ್ಗಿ ನನ್ನ ಮೇಲೆ ಎಸ್ತಾಯಿತ್ತು. ಮತ್ತೆ ಇವಾಗ ಏನು ತರಿಸ್ಕೊಂಡಿದ್ಯಾ? ಅಲ್ಲಿ ಸುನೀಲು ಎಷ್ಟಪ್ಪ ಇದು? ಎಷ್ಟಿದು? ಮೋಸ್ಟ್ಲಿ ಇಲ್ಲಿಂದನೇ ಹೋಗೋದು. ನೋಡಿ ಪಪ್ಪ ತೋರಿಸುತ್ತಾರೆ. ಎಲ್ಲರಿಗೂ ಹೋಗಿ ಹೋಗಿ ಮೊಕ್ಕ ಕೊಡಿದ್ರೆ ಕಿತ್ತೆಸ್ತಾ ಇದೆ ಅಷ್ಟೇ. ಅವನು ಹಾಗೆ ಮಾಡೋದು. ಮುಖ ಕೊಡಿಬಾರ್ದು, ಗೋಡೆ ಓಹ್ ಓ ಗಾಡ್. ಕೆಳಗಡೆ ಬಿಡಿ. ನೀನು ಅದಕ್ಕೆ ಎಲ್ಲೆಲ್ಲ ಹೊಡೆಯಂಗಿಲ್ಲ. ಗೋಡೆಗೆ ಮಾತ್ರ ಹೊಡಿಬೇಕು. ತೋರಿಸ್ಕೊಡಿಪ್ಪ. ಮಮ್ಮನ ಹೊಡಿಬಾರ್ದು ಗೋಡೆಗೆ. ಏಯ್ ಆ ಥರ ಮೇಲೆ ಹೊಡಿಬೇಡ, ಗೋಡೆಗೆ ಹೊಡಿಕಂದ. ಖುಷಿ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲ ನೋಡಿ. ಹಾಕೊಳಗಡೆ ಅಷ್ಟೇ. ಅದು ಇದನ್ನೇ ಗುಟ್ಟ ನೋಡಿ. ಬಜ್ಜಿ ಮೊಕ್ಕಕ್ಕೆಲ್ಲ ಹೊಡಿಬಾರ್ದು. ಕಬಾಬ್ ಅಂತೂ ಸಖತ್ತಾಗಿ ಬಂದಿದೆ. ಬನ್ನಿ ನಮ್ಮನೆ ಇವತ್ತು ಕಬಾಬ್ ತಿನ್ನೋಣ. ಟೇಸ್ಟ್ ಅಂತೂ ವಾವ್. ಸುನಿ, ಶೈಲಿ ಇಬ್ಬರು ಸೇರಿ ಕಬಾಬ್ ಮಾಡಿದ್ದಾರೆ. ಖಾರ, ಸೌತೆಕಾಯಿ, ಈರುಳ್ಳಿ, ಚಿಕನ್ ಕಬಾಬ್ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತಿಲ್ವ ಆಗಿದೆ. ನಿಜವಾಗ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಇವತ್ತು. ಸುನಿಲ್ಗೆ ಫೇವ್ರೇಟ್, ಶೈಲು ಸುನಿಗೆ ಇಬ್ಬರಿಗೂ ಫೇವ್ರೇಟು. ಇತ್ತೀಚಿನ ಮನೆ ಸ್ವಲ್ಪ ಚಿಕನ್ ಕಬಾಬ್ ಎಲ್ಲ ಕಡಿಮೆ ಮಾಡಿದ್ವಿ ಸುನಿಲ್ ಬಂದಮೇಲೆ. ಮತ್ತೆ ಇವಾಗ ಮಾಡಿದ್ವಿ. ಅವರಂತೂ ಈ ಅಡುಗೆ ರೆಡಿ ಆಯಿತಾ, ಊಟಕ್ಕೆ ಕೂತ್ಕೊಳ್ಳೋ ಅಷ್ಟರಲ್ಲಿ ನೋಡಿ ಮನೆ ಎಲ್ಲ ಒಳ್ಳೆ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಬೇಕು. ಫುಲ್ಲು ಕತ್ಲು ಥರ ಇದೆ. ಅವ್ರ ಕಡೆ ಮಾತ್ರ ಒಂದು ಯಾವುದೋ ಫೋಕಸ್ ಲೈಟ್ ಹಾಕ್ಕೊಂಡು ಕಬಾಬ್ ತಿಂತಿದ್ದಾರೆ. ಮನೆ ಕತ್ಲಾಗಿದೆ. ವೀಡಿಯೋ ಮಾಡೋಕ್ಕೆ ಕೂಡ ಶೈಲು ಹಾಕಿದ್ದಾಳೆ ಅಂತ ಹೇಳ್ಬಿಟ್ಟು ಒಳ್ಳೆ ಫಿಲಮ್ ಹಾಕ್ಬಿಡ್ತಾರೆ. ಯಾವುದಾದ್ರೂ ಒಳ್ಳೆ ಮೂವಿ ಹಾಕ್ಕೊಂಡು ಕೂತ್ಕೊಂಡು ಅವ್ರು ಎಂಜಾಯ್ ಮಾಡ್ಕೊಂಡು ಕಬಾಬ್ ತಿನ್ಕೊಂಡು. ಆಮೇಲೆ ಸುನೀಲ್ ಇಲ್ಲಿ ಬಂದಿದ್ದಾರೆ ನೋಡಿಯಪ್ಪ. ಏನೋ ನರ್ಸರಿಗೆ ಏನೋ ಸಸಿಗಳು ತೊಗೋಬೇಕು ಅಂದ್ಕೊಂಡು ಏನು ತಗೋತಾರೋ ಗೊತ್ತಿಲ್ಲ ನನಗಂತೂ. ಪೀಸ್ಫುಲ್ ಆಗಿರಬೇಕಂತೆ ಮನೇಲಿ. ನನ್ನ ಹೆಂಡತಿ ಎದ್ದು ನೋಡಿದ ತಕ್ಷಣ ಹಸಿರಾಗಿ ಗಿಡಗಳು ಕಾಣಬೇಕು ಅಂತ ಬಂದಿದ್ದಾರೆ. ವೀಳ್ಯದೆಲೆ ಅಂಬು, ದಾಸವಾಳ ಗಿಡ, ಏನು ತಗೋಬೇಕಪ್ಪ? ಏನು ಸೇವಂತಿಗೆ ಏನಕ್ಕೆ? ಅದು ಕಿಂಗ್ ಫಾರ್ಮ್ 500 ರೂಪಾಯಿ, ಅರೆಕ್ರೆ ಫಾರ್ಮ್ ಬಂದು 350. ಯಾವುದು ಅದು ದೊಡ್ಡ ಬೇಡಮ್ಮ, ಚಿಕ್ಕದು ಚಿಕ್ಕವಿಲ್ಲ.
ಏನು ಗಿಡ ತಗೋಬೇಕು ನೀವು ಹೇಳಿ ಏನಕ್ಕೆ ಅಂತ ನನಗೆ. ಹೊಂಗೆ ಗಿಡಗಳ, ಹೊಂಗೆ ಗಿಡ ನೋಡಿ ಇಲ್ಲಿ, ಹೊಂಗೆ ಗಿಡ ತಾನೇ ಅದು. ಸೀಬೆ ಗಿಡ ಎಲ್ಲ ಇದೆ, ಇಲ್ಲಿ ಏನಾಗಿದೆ, ಮಾವಿನ ಗಿಡ, ಸೀಬೆ ಗಿಡ ಏನನ್ನು ಮಾಡಿಬಿಟ್ಟಿದ್ದಾರೆ ತುಂಬ ದೊಡ್ಡ. ನೋಡಿ ಇಲ್ಲೆಲ್ಲ ಇದೆ. ಗಿಡಗಳು ಏನಾದರೂ ತಗೊಳ್ಳಿ ಅಂದ್ಬಿಟ್ಟು ನನಗೊಂದು ತುಳಸಿ ಪಾಟ್ ಬೇಕಂತ ಕೇಳಿದೆ. ಚಿಕ್ಕದಾಗಿತ್ತು, ಸರಿ ನಾರ್ಮಲ್ ಪಾಟ್ ಬರುತ್ತಲ್ಲ ಅದನ್ನೇ ತಗೊಳ್ಳಿ ಅಂತ ಕೇಳಿದೆ. ಸೊ ನಿನಗೆ ಅದೊಂದು ತೊಗೊಂಡ್ವಿ ನಾವು. ಕೇಳ್ತಾ ಇದ್ದಾರೆ ಇದು ಅದು ಅದು ಇದು ಅಂದ್ಕೊಂಡು ಓಕೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ಮುಗಿಸ್ಕೊಂಡು ಎಲ್ಲ ತಗೊಂಡು ಬಂದುಬಿಟ್ಟು ಮತ್ತೆ ಇವತ್ತು ಫುಲ್ಲು ಬರೀ ಓಡಾಟ ಅದೇ ಆಗಿಬಿಟ್ಟಿದೆ, ಇನ್ನೇನಿಲ್ಲ. ಸ್ವಲ್ಪ ನಾನು ಸ್ಕಿನ್ ಡಾಕ್ಟ್ರ್ ಹತ್ರ ತೋರಿಸ್ಬೇಕಿತ್ತು, ಹಾಗಾಗಿ ಸ್ಕಿನ್ ಡಾಕ್ಟ್ರ್ ಹತ್ರ ಬಂದೆ ನಾನು. ಬಂದುಬಿಟ್ಟು ಅಲ್ಲಿ ಸ್ವಲ್ಪ ತೋರಿಸ್ಮೇಲೆ ಅವರು ಅಂದರೆ ಬ್ಲಡ್ ಚೆಕಪ್ ಎಲ್ಲ ಮಾಡಿಸ್ಬೇಕು ಅಂದರು. ಸರಿ ಅಂತೇಳಿ ಬ್ಲಡ್ ಚೆಕಪ್ ಮಾಡಿಸ್ಬಿಟ್ಟು ಬಂದೆ. ರಿಪೋರ್ಟ್ ನಾಳೆ ಬರುತ್ತೆ ಅಂದರು. ಬರಬೇಕಾದ್ರೆ ಬುಜ್ಜಿ ಬೇಬಿ ಆರ್ಡ್ರ್ ಮಾಡಿ ಕಳಿಸಿದೆ, ನಾನು ಗೋಬಿ ತರಲೇಬೇಕು ಅಂತ. ಇಲ್ಲಿ ಅಮೃತ್ ಗೋಬಿ ಅಂತ ಇದೆ, ಹಾಗಾಗಿ ನಾನೆಲ್ಲ ಅಮೃತ್ ಗೋಬಿಗೆ ಬಂದೆ. ಅಲ್ಲಿ ಯಾವುದೇ ಕಲರ್ ಆಗ್ಬೋದು ಮತ್ತು ಬೇರೆ ಬೇರೆ ಆಯಿಲ್ಗಳಾಗ್ಬೋದು, ಆ ಥರ ಯೂಸ್ ಮಾಡಲ್ಲ, ನಮ್ಮ ಕಣ್ಣು ಮುಂದೆ ಮಾಡುವಂಥ ಗೋಬಿಯಲ್ಲಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಕೂಡ ಕೊಡ್ತಾರೆ. ಇಲ್ಲಂತೂ ಗಂಟೆಗಟ್ಟಲೆ ಕ್ಯೂ ನಿಂತು ತೊಗೋಬೇಕಾಗತ್ತೆ ಅಮೃತ್ ಗೋಬಿಲಿ. ಹಾಗಾಗಿ ನಾನು ಪಾರ್ಸಲ್ ಕೂಡ ಮನೆಗೆ ತಗೊಂಡು ಬಂದೆ. ನನ್ನ ವೀಡಿಯೋ ಇವತ್ತಿಗೆ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮುಂದಿನ ವೀಡಿಯೋಲಿ ಖಂಡಿತವಾಗ್ಲೂ ಸಿಗ್ತೀನಿ. ಓಕೆ, ಬಾಯ್. ಏನಾಯಿತು? ಹಾಂ, ನನಗೋಸ್ಕರನಾ? ಸುನಿ ಹಾಸ್ಪಿಟ್ಲ್